ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 21/7/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 30/3/1968. ಆತ್ಮಿಕ ಮಕ್ಕಳೇ, ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರು ಹೇಗೆ ಆದರು? ತಂದೆ ಹೇಳುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ಈ ಕಾಮವಿಕಾರದ ಮೇಲೆ ಜಯ ಸಾಧಿಸುವುದರಿಂದ ನೀವು ಎಷ್ಟೊಂದು ಶ್ರೇಷ್ಠರಾಗುತ್ತೀರಿ. ಇದಕ್ಕೋಸ್ಕರ ನಾಮ ರೂಪವನ್ನು ನೋಡುವುದಲ್ಲ, ನಾವು ಪರಸ್ಪರ ಸಹೋದರರು ಎನ್ನುವುದನ್ನು ನೋಡಬೇಕು. ಗುರಿ ಬಹಳ ದೊಡ್ಡದಿದೆ. ವಿಶ್ವದ ಮಾಲೀಕರಾಗುವುದು ಇದು ಕಡಿಮೆ ಮಾತೇನು? ಭಗವಾನುವಾಚ ಇದೆ. ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಈ ಜಗತ್ತನ್ನು ಅಸುರಿ ಜಗತ್ತು ಎಂದು ಹೇಳಲಾಗುತ್ತದೆ. ಹೊಸ ಜಗತ್ತನ್ನು ದೈವಿ ಜಗತ್ತು ಎಂದು ಕರೆಯುತ್ತಾರೆ. ದೈವಿ ಜಗತ್ತಿನಲ್ಲಿ ಬಹಳ ಕಡಿಮೆ ಮನುಷ್ಯರು ಇರುತ್ತಾರೆ. ಈಗ ಈ ರಹಸ್ಯವನ್ನು ಯಾರಿಗಾದರೂ ತಿಳಿಸಬಹುದು, ಅದರಲ್ಲೂ ಫ್ಯಾಮಿಲಿ ಪ್ಲಾನಿಂಗ್ ಮಿನಿಸ್ಟರಿಗೂ ಸಹ ತಿಳಿಸಬಹುದು. ಅವರಿಗೂ ಈ ಜ್ಞಾನವನ್ನು ತಿಳಿಸಿರಿ, ಅವರಿಗೂ ಹೇಳಿರಿ. ಫ್ಯಾಮಿಲಿ ಪ್ಲಾನಿಂಗ್ ಈ ಡ್ಯೂಟಿ ಗೀತೆಯ ಮಹಾವಾಕ್ಯದ ಅನುಸಾರ ತಂದೆಯದೇ ಆಗಿದೆ. ಗೀತೆಯನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಗೀತೆ ಫ್ಯಾಮಿಲಿ ಪ್ಲಾನಿಂಗಿನ ಶಾಸ್ತ್ರವಾಗಿದೆ. ಗೀತೆಯಿಂದಲೇ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಇದು ಆಟೋಮ್ಯಾಟಿಕಲಿ ಡ್ರಾಮಾದಲ್ಲಿ ಅವರ ಪಾತ್ರವು ನಿಗದಿಯಾಗಿದೆ. ತಂದೆಯೇ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಅಥವಾ ಪವಿತ್ರ ಧರ್ಮವನ್ನು, ಪವಿತ್ರ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ತಮ್ಮನ್ನು ದೇವಿ ದೇವತಾ ಧರ್ಮದವರು ಎಂದು ಕರೆದುಕೊಳ್ಳುತ್ತಾರೆ. ಗೀತೆಯಲ್ಲಿ ಭಗವಂತ ಕೇವಲ ತಿಳಿಸಿದ್ದಾರೆ, ನಾನು ಒಂದು ಧರ್ಮದ ಸ್ಥಾಪನೆಯನ್ನು ಮಾಡಲು ಬರುತ್ತೇನೆ. ಇದರಿಂದ ಫ್ಯಾಮಿಲಿ ಪ್ಲಾನಿಂಗ್ ನಂಬರ್ 1 ಆಗುತ್ತದೆ. ಇಡೀ ವಿಶ್ವದಲ್ಲಿ ಜೈ ಜೈಕಾರ ಆಗುತ್ತದೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯು ಇನ್ನೊಂದು ಕಡೆ ಆಗುತ್ತದೆ. ಈಗ ಬಹಳ ಮನುಷ್ಯರು ಇರುವ ಕಾರಣದಿಂದ ಜಗತ್ತಿನಲ್ಲಿ ಕಸನೂ ಇದೆ. ಈ ಸಮಯದಲ್ಲಿ ಮನುಷ್ಯರು ನಾಯಿ, ಬೆಕ್ಕು, ಚೇಳಿನ ಸಮಾನ ಆಗಿದ್ದಾರೆ. ಈಗ ಜಗತ್ತಿನಲ್ಲಿ ಬಹಳ ಮನುಷ್ಯರು ಇರುವ ಕಾರಣದಿಂದ ಜಗತ್ತೂ ಸಹ ಹೊಲಸಾಗಿದೆ. ಈ ಸಮಯದಲ್ಲಿ ಮನುಷ್ಯರ ಬುದ್ಧಿ ನಾಯಿ, ಬೆಕ್ಕು, ಚೇಳಿನ ಸಮಾನ ಆಗಿದೆ. ಈಗ ಹೊಸ ಜಗತ್ತಿನಲ್ಲಿ ಯಾವ ಪ್ಲಾನಿಂಗ್ ಆಗುತ್ತಿದೆ, ಅಲ್ಲಿ ನಾಯಿ, ಬೆಕ್ಕು, ಚೇಳುಗಳು ಅಲ್ಲಿ ಇರುತ್ತವೇನೋ? ಅಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಬಹಳ ಫಸ್ಟ್ ಕ್ಲಾಸ್ ಆಗಿ ಇರುತ್ತವೆ. ಅವುಗಳನ್ನು ನೋಡಿದರೆ ಬಹಳ ಖುಷಿಯಾಗುತ್ತದೆ. ಪ್ರಾಣಿಗಳನ್ನು ನೋಡಿ ಭಯಪಡುವಂತಹ ಮಾತು ಇರುವುದಿಲ್ಲ. ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನೀವು ನನ್ನನ್ನು ಕರೆದಿದ್ದೀರಿ, ಅದಕ್ಕೋಸ್ಕರ ನಾನೀಗ ಫ್ಯಾಮಿಲಿ ಪ್ಲಾನಿಂಗನ್ನು ಮಾಡುತ್ತಿದ್ದೇನೆ. ಅಂದರೆ ಅರ್ಥ, ಪತಿತ ಪರಿವಾರವನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ, ಪಾವನ ಪರಿವಾರವನ್ನು ಸ್ಥಾಪನೆ ಮಾಡುತ್ತೇನೆ. ನೀವು ಎಲ್ಲರಿಗೂ ಹೇಳಬಹುದು, ತಂದೆಯೇ ಬಂದು ಪತಿತ ಜಗತ್ತನ್ನು ಸಮಾಪ್ತಿ ಮಾಡಿ ಪಾವನ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಇದು ತಂದೆಯ ಪ್ಲಾನಿಂಗ್ ಆಗಿದೆ. ಅನೇಕ ಧರ್ಮಗಳ ವಿನಾಶ ಮಾಡಿ ಒಂದು ಧರ್ಮದ ಸ್ಥಾಪನೆಯನ್ನು ತಂದೆ ಮಾಡುತ್ತಿದ್ದಾರೆ. ಇದು ಬಹಳ ಫಸ್ಟ್ ಕ್ಲಾಸ್ ಆದಂತಹ ಫ್ಯಾಮಿಲಿ ಪ್ಲಾನಿಂಗ್ ಆಗಿದೆ. ನೋಡುತ್ತಿದ್ದಂತೆಯೇ ಮನಸ್ಸು ಖುಷಿಯಾಗುತ್ತದೆ. ಲಕ್ಷ್ಮೀನಾರಾಯಣರನ್ನು ನೋಡಿದಾಗ ನಮ್ಮ ಮನಸ್ಸು ಖುಷಿಯಾಗುತ್ತದೆ ಅಲ್ಲವೇ? ಅಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿ ಇರುತ್ತಾರೆ. ಈ ಫ್ಯಾಮಿಲಿ ಪ್ಲಾನಿಂಗಿನ ಯುಕ್ತಿ ನಾಟಕದಲ್ಲಿ ನಿಗದಿಯಾಗಿದೆ. ನಾವು ಮಕ್ಕಳು ಎಲ್ಲರಿಗೂ ತಿಳಿಸಬೇಕು. ಪಾರಲೌಕಿಕ ತಂದೆ ಸತ್ಯಯುಗದ ಪ್ಲಾನಿಂಗನ್ನು ಫಸ್ಟ್ ಕ್ಲಾಸ್ ಆಗಿ ಮಾಡುತ್ತಿದ್ದಾರೆ. ಆದರೆ ಮುಳ್ಳಿನ ಕಾಡನ್ನು ಸಮಾಪ್ತಿ ಮಾಡುತ್ತಾರೆ. ಈ ಬೊಂಬಿನ ಕಾಡಿಗೆ ಬೆಂಕಿ ಬೀಳಲಿದೆ. ಈ ಉದ್ಯೋಗ ತಂದೆಯದೇ ಆಗಿದೆ. ನೀವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಸಕ್ಸಸ್ಫುಲ್ ಯಾರೂ ಆಗುವುದಿಲ್ಲ.
ತಂದೆ ಹೇಳುತ್ತಿದ್ದಾರೆ, ನೀವು ಕಾಮವಿಕಾರವನ್ನು ತಮ್ಮ ಮಿತ್ರ ಎಂದು ತಿಳಿದುಕೊಂಡಿದ್ದೀರಿ. ಆದರೆ ಈ ಕಾಮವಿಕಾರ ನಿಮ್ಮ ಸ್ನೇಹಿತ ಅಲ್ಲ, ನಿಮಗೆ ಬಹಳ ದೊಡ್ಡ ಶತ್ರುವಾಗಿದ್ದಾನೆ. ಯಾರನ್ನು ನೀವು ಮಿತ್ರ ಎಂದು ತಿಳಿದುಕೊಂಡಿದ್ದೀರಿ, ಬಹಳ ವಿಜೃಂಭಣೆಯಿಂದ ಮಿತ್ರ ಅಂತ ತಿಳಿದುಕೊಂಡು ಸ್ವಾಗತ ಮಾಡುತ್ತೀರಿ. ವಿಕಾರಕ್ಕೆ ವಶ ಆಗುತ್ತೀರಿ. ಈ ರೀತಿಯ ಒಂದು ಚಿತ್ರವನ್ನು ಸಹ ಮಾಡಬೇಕು. ಕುಮಾರ ಕುಮಾರಿಯರು ಇಬ್ಬರ ಕೈಯಲ್ಲೂ ಕಾಮದ ಕತ್ತಿಯನ್ನು ತೋರಿಸಬೇಕು. ಅವರು ಇವರ ಕುತ್ತಿಗೆಯ ಮೇಲೆ ಕತ್ತಿಯನ್ನು ಇಟ್ಟಿರುವುದು, ಇವರು ಅವರ ಕುತ್ತಿಗೆಯ ಮೇಲೆ ಕತ್ತಿಯನ್ನು ಇಟ್ಟಿರುವಂತಹ ಚಿತ್ರವನ್ನು ತೋರಿಸಬೇಕು. ನೀವು ಅನ್ಯರಿಗೆ ತಿಳಿಸಿರಿ, ತಂದೆ ಹೇಳುತ್ತಿದ್ದಾರೆ ಕಾಮ ಮಹಾಶತ್ರುವಾಗಿದೆ ಹಾಗೂ ನೀವು ಕಾಮಕಟಾರಿಯನ್ನು ನಡೆಸುತ್ತಿದ್ದೀರಿ. ತಂದೆ ಆಜ್ಞೆಯನ್ನು ಕೊಡುತ್ತಿದ್ದಾರೆ, ಕಾಮ ವಿಕಾರದ ಮೇಲೆ ಜಯ ಸಾಧಿಸಿರಿ. ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಫ್ಯಾಮಿಲಿ ಪ್ಲಾನಿಂಗ್ ಹೇಗೆ ಆಗುತ್ತಿದೆ ಎನ್ನುವುದು ಇದು ಯಾರಿಗೂ ಗೊತ್ತಿಲ್ಲ. ಕಲ್ಪಕ್ಕೂ ತಂದೆಯೇ ಬಂದು ಈ ಪ್ಲಾನನ್ನು ಮಾಡುತ್ತಾರೆ. ನಾಟಕದನುಸಾರವಾಗಿ ಇದು ಆಗಲಿದೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರು ಇರುತ್ತಾರೆ. ಇದರಲ್ಲಿ ಚಿಂತೆಯ ಯಾವ ಮಾತೂ ಇಲ್ಲ. ತಂದೆ ಪ್ರಾಕ್ಟಿಕಲ್ನಲ್ಲಿ ಈ ಕೆಲಸವನ್ನು ಮಾಡುತ್ತಿದ್ದಾರೆ. ಆ ಜನರು ಎಷ್ಟೇ ತಲೆ ಕೆಡಿಸಿಕೊಂಡರೂ ಎಜುಕೇಷನ್ ಮಿನಿಸ್ಟರ್ಗೂ ಸಹ ನೀವು ಜ್ಞಾನವನ್ನು ತಿಳಿಸಬಹುದು. ಎಷ್ಟೊಂದು ಗುಣಗಳು ಹಾಳಾಗಿದೆ. ದೇವತೆಗಳ ಗುಣಗಳು ಎಷ್ಟು ಚೆನ್ನಾಗಿತ್ತು, ಮನುಷ್ಯರು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ. ಈ ರೀತಿ ನೀವು ನಿಶ್ಚಿಂತರಾಗಿ ನಿಮ್ಮ ಜ್ಞಾನದ ಮಾತುಗಳನ್ನು ಹೇಳಿರಿ. ಅವರಿಗೆ ಹೇಳಿರಿ ಈ ಫ್ಯಾಮಿಲಿ ಪ್ಲಾನಿಂಗಿನ ಕೆಲಸ ಮಿನಿಸ್ಟರ್ಗಳದ್ದು ಆಗಿರುವುದಿಲ್ಲ. ಇದು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಕೆಲಸ ಆಗಿದೆ. ಆ ತಂದೆಯ ರಾಜ್ಯದಲ್ಲಿ ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ರಾಜ್ಯ ಇರುತ್ತದೆಯಲ್ಲವೇ? ಅಲ್ಲಿ ಬಹಳ ಕಡಿಮೆ ಮನುಷ್ಯರು ಇರುತ್ತಾರೆ. ಇವರ ರಾಜ್ಯ ಅಂದರೆ ದೇವತೆಗಳ ರಾಜ್ಯ ಇರುತ್ತದೆ. ಈ ರೀತಿ ಮಾತನಾಡಲು ಬಹಳ ಕಡಿಮೆ ಮಕ್ಕಳಿಗೆ ಬರುತ್ತದೆ. ನಿಮಗೆ ಈ ರೀತಿ ಹೇಳಲು ಬರುತ್ತದೆ ಏನು ಅಂತೇಳಿ ಕೇಳಿರಿ. ಮಾತನಾಡುವಾಗ ಬಿಕ್ಕಳಿಸುತ್ತಾ ಮಾತನಾಡುತ್ತಾರೆ, ಆದರೆ ಮಾತಿನಲ್ಲಿ ಆತ್ಮೀಯತೆ ಇರುವುದಿಲ್ಲ. ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಿ ಅವರಿಗೆ ಹೇಳಿರಿ, ಇವರಂತಹ ಫ್ಯಾಮಿಲಿ ಪ್ಲಾನಿಂಗ್ ಮಾಡುವುದು ತಂದೆಯ ಕೆಲಸವಾಗಿದೆ. ಈಗ ತಂದೆ ಈ ದೇವತಾ ಧರ್ಮವನ್ನು, ಲಕ್ಷ್ಮೀನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ಈ ಲಕ್ಷ್ಮೀನಾರಾಯಣರ ಚಿತ್ರ ಏಕದಂ ಮುಂದೆ ಇಟ್ಟುಕೊಳ್ಳಿರಿ ಹಾಗೂ ಈ ಲಕ್ಷ್ಮೀನಾರಾಯಣರ ಚಿತ್ರಕ್ಕೆ ದೀಪಗಳಿಂದ ಅಲಂಕಾರನೂ ಮಾಡಿರಿ. ಜೊತೆಯಲ್ಲಿ ನೀವು ಮೆರವಣಿಗೆ ಹೋಗುವಾಗ ಈ ಲಕ್ಷ್ಮೀನಾರಾಯಣರ ಚಿತ್ರ ಟ್ರಾನ್ಸ್ಲೇಟ್ನಲ್ಲಿ ಇದ್ದರೆ ಏಕದಂ ಎಲ್ಲರಿಗೂ ಸ್ಪಷ್ಟವಾಗಿ ಈ ಲಕ್ಷ್ಮೀನಾರಾಯಣರ ಚಿತ್ರ ಕಾಣಿಸುತ್ತದೆ. ಅವರಿಗೂ ಹೇಳಿರಿ, ಇಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡುತ್ತಿದ್ದೇವೆ. ಯಥಾ ರಾಜ ರಾಣಿ ತಥಾ ಪ್ರಜಾ, ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ. ಬಾಕಿ ಅನ್ಯ ಎಲ್ಲರ ವಿನಾಶ ಆಗುತ್ತದೆ. ನೀವು ಮಕ್ಕಳು ಹೇಳುತ್ತಿದ್ದೀರಿ, ಹೇ ಪತಿತ ಪಾವನ, ನೀನು ಬಂದು ನಮ್ಮನ್ನು ಪಾವನ ಮಾಡು. ನಮ್ಮನ್ನು ಪಾವನರನ್ನಾಗಿ ತಂದೆಯೇ ಮಾಡಲು ಸಾಧ್ಯ. ದೇವಿ ದೇವತಾ ಧರ್ಮವೇ ಪಾವನ ಧರ್ಮ ಆಗಿತ್ತು. ಉಳಿದ ಎಲ್ಲ ಧರ್ಮವೂ ಸಮಾಪ್ತಿಯಾಗುತ್ತದೆ. ತಂದೆ ಸ್ವತಃ ಹೇಳುತ್ತಿದ್ದಾರೆ, ದೇವಿ ದೇವತಾ ಧರ್ಮವೇ ಪಾವನ ಆಗಿತ್ತು, ಉಳಿದ ಎಲ್ಲವೂ ವಿನಾಶ ಆಗುತ್ತದೆ. ತಂದೆ ಸ್ವತಃ ಹೇಳುತ್ತಿದ್ದಾರೆ, ತಂದೆ ಎಂದು ಈ ರೀತಿ ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಭಗವಂತನಿಗೆ ತಂದೆ ಎಂದು ಹೇಳುತ್ತಿದ್ದೇವೆ, ಬ್ರಹ್ಮನಿಗೂ ಅಲ್ಲ. ಶಿವ ತಂದೆಯ ಕೈಯಲ್ಲಿ ಈ ಪ್ಲಾನಿಂಗಿನ ವಿಚಾರವಿದೆ. ಸತ್ಯಯುಗದಲ್ಲಿ ಈ ಪ್ಲಾನಿಂಗ್ ಇರುತ್ತದೆ. ನಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೇವೆ. ಇಲ್ಲಿ ಮನುಷ್ಯರನ್ನು ಪುರುಷೋತ್ತಮರನ್ನಾಗಿ ಮಾಡಲಾಗುತ್ತದೆ. ತಂದೆ ಈ ಪ್ಲಾನಿಂಗ್ನಲ್ಲಿ ನಾವು ಬದುಕಿದ್ದಾಗಲೇ ಮಾಡುತ್ತೇವೆ. ನಮ್ಮ ದೇವತಾ ಧರ್ಮ ಸ್ಥಾಪನೆಯಾಗುತ್ತಿದೆ. ಅಲ್ಲಿ ದೇವಿ ದೇವತೆಗಳು ಇರುತ್ತಾರೆ, ವೈಶ್ಯ ಶೂದ್ರರು ಇರುವುದಿಲ್ಲ. ಅದು ಬಹಳ
ಫಸ್ಟ್ ಕ್ಲಾಸ್ ಆದಂತಹ ಪ್ಲಾನಿಂಗ್ ಆಗಿದೆ. ಅನ್ಯ ಎಲ್ಲ ಧರ್ಮಗಳು ಸಮಾಪ್ತಿಯಾಗುತ್ತದೆ. ಇದನ್ನು ತಂದೆಯೇ ಬಂದು ಈ ಪ್ಲಾನಿಂಗಿನ ಬಗ್ಗೆ ತಿಳಿಸಿಕೊಡುತ್ತಿದ್ದಾರೆ. ನಮ್ಮ ಈ ಮಾತನ್ನು ಕೇಳಿ ಅನೇಕರು ಬಲಿಹಾರಿಗಳು ಆಗುತ್ತಾರೆ. ಈ ಮಾತಿಗೆ ಬೇರೆ ಯಾರೂ ಸಹ ಏನೂ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಎಲ್ಲರೂ ವಿಕಾರಿಗಳಾಗಿದ್ದಾರಲ್ಲವೇ. ತಂದೆ ನಿರ್ವಿಕಾರಿಯ ಪ್ಲಾನಿಂಗನ್ನು ಮಾಡುತ್ತಿದ್ದಾರೆ. ಅನ್ಯರು ನಿರ್ವಿಕಾರಿಗಳಾಗುವಂತಹ ಪ್ಲಾನಿಂಗನ್ನು ಹೇಗೆ ಮಾಡುತ್ತಾರೆ? ಎಷ್ಟು ಸಹಜವಾಗಿದೆ. ಆದರೆ ಇಂತಿಂತಹ ಮಾತುಗಳನ್ನು ನೀವು ಮಾತನಾಡುವುದಿಲ್ಲ. ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ. ಆ ತಂದೆ ಬಂದಿರುವುದೇ ಪ್ಲಾನ್ ಮಾಡಲು. ಅನ್ಯ ಎಲ್ಲ ಧರ್ಮಗಳು ಹೋಗಿ ಒಂದು ದೇವತಾ ಧರ್ಮ ಸ್ಥಾಪನೆಯಾಗುತ್ತದೆ. ಪ್ರತಿಯೊಂದು ಮಾತು ಬೇಹದ್ದಿನ ತಂದೆಯ ಕೈಯಲ್ಲಿ ಇದೆ. ಹಳೆಯ ವಸ್ತುವನ್ನು ಸಮಾಪ್ತಿ ಮಾಡಿ ಹೊಸ ಜಗತ್ತನ್ನು ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ. ಇಲ್ಲಿಯ ರೀತಿ ಹಾವು ಚೇಳು ಯಾವು ದುಃಖ ಕೊಡುವಂಥ ಪ್ರಾಣಿಗಳು ಇರುವುದಿಲ್ಲ. ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿ ಹಳೆ ಜಗತ್ತಿನ ವಿನಾಶ ಮಾಡುತ್ತಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಸಹೋದರ ಸಹೋದರಿಯರಿಗೆ ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ನೀವು ತಿಳಿಸಬೇಕು, ಏಕೆಂದರೆ ಅವರಿಗೆ ಗೊತ್ತಿಲ್ಲ. ತಂದೆ ತಿಳಿಸುತ್ತಿದ್ದಾರೆ, ಸತ್ಯುಗದ ಆದಿಯಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಅಲ್ಲಿ ಇಷ್ಟೊಂದು ಮನುಷ್ಯರೂ ಇರಲಿಲ್ಲ. ಅಲ್ಲಿ ಈ ಒಂದು ಪ್ಲಾನಿಂಗಿನ ಮಾತು ಇರಲಿಲ್ಲ. ಮೊದಲು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳಿರಿ ಎಂದು ಅನ್ಯರನ್ನು ಕರೆಯಿರಿ. ಸದ್ಗತಿದಾತ ತಂದೆಯಾಗಿದ್ದಾರೆ. ಸದ್ಗತಿ ಅಂದರೆ ಅರ್ಥ ಸತ್ಯಯುಗದ ಮನುಷ್ಯರು. ಮೊಟ್ಟ ಮೊದಲು ದೇವಿ ದೇವತೆಗಳು ಇದ್ದರು. ಅಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇತ್ತು. ಫಸ್ಟ್ ಕ್ಲಾಸ್ ಆದಂತಹ ಧರ್ಮ ಇತ್ತು. ದೇವಿ ದೇವತಾ ಧರ್ಮ ನಂಬರ್ 1 ಧರ್ಮ ಆಗಿತ್ತು. ತಂದೆ ಹೂಗಳ ಫಸ್ಟ್ ಕ್ಲಾಸ್ ಕಸಿಯನ್ನು ಮಾಡುವಂತಹ ಪ್ಲಾನಿಂಗನ್ನು ಮಾಡುತ್ತಿದ್ದಾರೆ. ಕಾಮವಿಕಾರ ಮಹಾಶತ್ರುವಾಗಿದೆ. ಇವತ್ತಿನ ಕಾಲದಲ್ಲಿ ಇದರ ಹಿಂದೆ ಪ್ರಾಣವನ್ನು ಕೊಡುತ್ತಾರೆ. ಕೆಲವರಿಗೆ ಯಾರ ಜೊತೆಗಾದರೂ ಮನಸ್ಸು ಆದರೆ ಅವರ ಜೊತೆಗೆ ಮದುವೆ ಮಾಡಿಸಲಿಲ್ಲ ಎಂದರೆ ಮನೆಯಲ್ಲಿ ದೊಡ್ಡ ಗಲಾಟೆಯನ್ನೇ ಮಾಡುತ್ತಾರೆ. ಇದು ಕೊಳಕು ಜಗತ್ತಾಗಿದೆ. ಪರಸ್ಪರರ ಮೇಲೆ ಕಾಮ ಕಟಾರಿಯನ್ನು ನಡೆಸುವುದು, ಮುಳ್ಳು ಚುಚ್ಚುವುದಾಗಿದೆ. ಎಲ್ಲರೂ ಎಷ್ಟೊಂದು ವಿಕಾರಿ ಗುಣಗಳಲ್ಲಿ ಕೊಳಕಾಗಿದ್ದಾರೆ. ಮದುವೆ ಮಾಡಿಸಿದಾಗ ಎಷ್ಟೊಂದು ಖುಷಿಯಾಗುತ್ತಾರೆ. ಇಂತಹ ಚಿತ್ರಗಳನ್ನು ನೀವು ಬರೆಯಿರಿ. ಇಬ್ಬರ ಕೈಯಲ್ಲೂ ಕತ್ತಿಯನ್ನು ತೋರಿಸಿರಿ. ಸತ್ಯಯುಗದಲ್ಲಿ ಕಾಮ ಕಟಾರಿಯ ಮಾತಿಲ್ಲ. ಇಬ್ಬರಿಗೂ ಫಲ ಸಿಗುತ್ತದೆ. ಹೂವಾಗುವಂತಹ ಆಸ್ತಿ ಸಿಗುತ್ತದೆಯಲ್ಲವೇ? ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿರಿ. ತಂದೆ ನಾವು ಮಕ್ಕಳಿಗೆ ಸೂಚನೆಗಳನ್ನು ಕೊಡುತ್ತಾ ಇರುತ್ತಾರೆ. ನೀವು ಅವುಗಳನ್ನು ರಿಫೈನ್ ಮಾಡಿ ತಿಳಿಸಿರಿ. ಭಿನ್ನ ಭಿನ್ನ ಪ್ರಕಾರದ ಚಿತ್ರಗಳನ್ನು ಮಾಡುತ್ತೀರಲ್ಲವೇ? ನಾಟಕದನುಸಾರವಾಗಿ ಏನೆಲ್ಲ ಆಗುತ್ತಿದೆ ಅದು ಸರಿಯಾಗಿಯೇ ಆಗುತ್ತದೆ. ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜವಿದೆ. ಎಲ್ಲರ ಗಮನವನ್ನು ತಂದೆಯ ಕಡೆಗೆ ಆಕರ್ಷಿಸಬೇಕು. ಇದು ತಂದೆಯ ಕೆಲಸವಾಗಿದೆ. ಆದರೆ ಈ ಕೆಲಸವನ್ನು ತಂದೆ ಮೇಲೆ ಕುಳಿತಂದರೆ ಪರಂಧಾಮದಲ್ಲಿ ಕುಳಿತು ಪ್ಲಾನಿಂಗ್ ಮಾಡುವುದಿಲ್ಲ. ತಂದೆ ಹೇಳುತ್ತಿದ್ದಾರೆ, ಯಾವಾಗ ಧರ್ಮಗ್ಲಾನಿಯಾಗುತ್ತದೆ, ಅಸುರಿ ರಾಜ್ಯವಾಗುತ್ತದೆ, ಆಗ ನಾನೇ ಬಂದು ಈ ಎಲ್ಲವನ್ನೂ ಸಮಾಪ್ತಿ ಮಾಡಿ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ. ಅಸುರರು ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ. ಎಲ್ಲರ ವಿನಾಶವಾಗುತ್ತದೆ. ವಿಕಾರಿಗಳ ವಿನಾಶವೂ ಆಗುತ್ತದೆ. ಯಾರು ನಿರ್ವಿಕಾರಿಗಳಾಗುತ್ತಾರೆ ಅವರು ದೇವತಾ ಫ್ಯಾಮಿಲಿಯಲ್ಲಿ ಬಂದು ರಾಜ್ಯವನ್ನು ಮಾಡುತ್ತಾರೆ. ಗಾಯನವೂ ಸಹ ಇದೆ. ಬ್ರಹ್ಮನ ಮೂಲಕ ಸ್ಥಾಪನೆ. ಯಾವುದರ ಸ್ಥಾಪನೆ?
ಈ ಪರಿವಾರ ಪ್ಲಾನಿಂಗಿನ ಸ್ಥಾಪನೆಯಾಗುತ್ತದೆ. ಈಗ ಈ ಪ್ಲಾನಿಂಗ್ ನಡೆಯುತ್ತಿದೆ. ನಾವು ಮಕ್ಕಳು ಪವಿತ್ರರಾಗುತ್ತಿದ್ದೇವೆ ಅಂದ ಮೇಲೆ ನಿಮಗೋಸ್ಕರ ಅವಶ್ಯವಾಗಿ ಪವಿತ್ರ ಹೊಸ ಜಗತ್ತು ಬೇಕು. ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ, ಬಹಳ ಸಣ್ಣದಾದಂತಹ ಯುಗ. 50-60 ವರ್ಷಗಳಲ್ಲಿ ಬಹಳ ಒಳ್ಳೆಯ ಪ್ಲಾನಿಂಗ್ ಮಾಡುತ್ತೇವೆ. ತಂದೆ ಎಲ್ಲರ ಲೆಕ್ಕಾಚಾರವನ್ನು ಚುಕ್ತ ಮಾಡಿಸಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಇಷ್ಟೊಂದು ಕೊಳಕು ಸತಿಯುಗದಲ್ಲಿ ಇರುವುದಿಲ್ಲ. ಚೀಚಿ ಆತ್ಮಗಳು ಅಂದರೆ ಪಾಪಾತ್ಮರುಗಳು ಸಹ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆಯೇ ಬಂದು ನಮ್ಮನ್ನು ಹೂಗಳನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಇಂತಹ ಮಾತುಗಳ ಬಗ್ಗೆ ನೀವು ವಿಚಾರ ಸಾಗರ ಮಂಥನ ಮಾಡಿರಿ. ನೀವು ಪ್ರಾಕ್ಟೀಸ್ ಕೂಡ ಮಾಡುತ್ತಾ ಇರುತ್ತೀರಿ. ತಂದೆ ಹೇಳುತ್ತಾರೆ, ನಾನು ಒಂದು ಧರ್ಮದ ಸ್ಥಾಪನೆಯನ್ನು ಮಾಡಿಸಿ ನಿಮಗೂ ರಿಹರ್ಸಲನ್ನು ಮಾಡಿಸುತ್ತೇನೆ. ಈ ಫ್ಯಾಮಿಲಿ ಪ್ಲಾನಿಂಗ್ ಯಾರದಾಗಿದೆ? ಪರಿವಾರದ ಯೋಜನೆ ಯಾರದಾಗಿದೆ? ತಂದೆ ಹೇಳುತ್ತಾರೆ, ಕಲ್ಪದ ಮೊದಲಿನ ರೀತಿ ನಾನು ನನ್ನ ಕಾರ್ಯವನ್ನು ಮಾಡುತ್ತಿದ್ದೇನೆ. ನೀವೇ ನನ್ನನ್ನು ಕರೆಯುತ್ತಾ ಬಂದಿದ್ದೀರಿ. ಹೇ ತಂದೆ, ಈ ಪತಿತ ಪರಿವಾರವನ್ನು ಪರಿವರ್ತನೆ ಮಾಡಿ ಪಾವನ ಪರಿವಾರವನ್ನು ಸ್ಥಾಪನೆ ಮಾಡು ಎಂದು ನೀವೇ ಕರೆದಿದ್ದೀರಿ. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಮದುವೆಗಾಗಿ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡುತ್ತಾರೆ. ಎಷ್ಟೊಂದು ವಿಜೃಂಭಣೆಯಿಂದ ಮದುವೆ ಮಾಡುತ್ತಾರೆ. ಈ ರೀತಿ ಮಾಡುವುದರಿಂದ ಪಾವನರಾಗುವ ಬದಲು ಇನ್ನು ಪತಿತರೇ ಆಗುತ್ತಾರೆ. ಮೊದಲು ಕುಮಾರಿಯರು ಪಾವನರಿರುತ್ತಾರೆ. ಬಹಳಷ್ಟು ಕುಮಾರಿಯರು ಸಹ ಬಹಳ ಕೆಟ್ಟ ಬುದ್ಧಿಯವರಾಗಿದ್ದಾರೆ. ಅವರಿಗೆ ಎಷ್ಟೊಂದು ತಿಳಿಸಿಕೊಟ್ಟರೂ ಸಹ ಅವರು ತಿಳಿದುಕೊಳ್ಳುವುದಿಲ್ಲ. ನಮ್ಮ ಮುಖ ಕಪ್ಪು ಮಾಡಿಕೊಳ್ಳುತ್ತೇವೆ ಎನ್ನುವಂತಹ ಮನಸ್ಸು ಅವರಿಗೆ ಇರುತ್ತದೆ. ಕೃಷ್ಣನಿಗೂ ಸಹ ಶ್ಯಾಮ ಸುಂದರ ಎಂದು ಹೇಳಲಾಗುತ್ತದೆ. ಜ್ಞಾನಚಿತೆಯ ಮೇಲೆ ಕುಳಿತು ನೀವು ಸುಂದರರಾಗಬೇಕು. ನಂತರ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಿ. ಇವತ್ತಿನ ಜಗತ್ತಿನಲ್ಲಿ ರಾಮನನ್ನೂ ಸಹ ಕಪ್ಪಾಗಿ ತೋರಿಸಿದ್ದಾರೆ, ಹಾಗೆ ಕೃಷ್ಣನ ಮೂರ್ತಿಯನ್ನು ಕಪ್ಪಾಗಿ ತೋರಿಸಿದ್ದಾರೆ. ಯಾಕೆ ಈ ರೀತಿ ಕಪ್ಪಾಗಿ ತೋರಿಸಿದ್ದೀರಿ ಎಂದು ಅವರಿಗೆ ಕೇಳಿರಿ. ಅವರು ಹೇಳುತ್ತಾರೆ, ನಮಗೆ ಏನು ಗೊತ್ತು? ಅರೆ, ರಾಮರಾಜ್ಯದಲ್ಲಿ ಇವರು ಎಷ್ಟೊಂದು ಸುಂದರವಾಗಿದ್ದರು, ರಾವಣನ ರಾಜ್ಯದಲ್ಲಿ ಕಪ್ಪು ಯಾಕಾದರು? ರಾವಣನ ರಾಜ್ಯದಲ್ಲಿ ಕಪ್ಪಾಗಿದ್ದಾರೆ. ತಂದೆ ಇದರ ಅರ್ಥವನ್ನು ಎಷ್ಟು ಸ್ಪಷ್ಟ ಮಾಡಿ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಕಾಮ ಕಟಾರಿಯನ್ನು ನಡೆಸುತ್ತಾ ಕಪ್ಪಾಗಿದ್ದಾರೆ. ಕೆಲವು ಕುಮಾರಿಯರು ತಮ್ಮ ಮುಖವನ್ನು ಕಪ್ಪು ಮಾಡಿಕೊಳ್ಳದೆ ವಿನಃ ಅವರಿಗೆ ಈ ರೀತಿ ಪವಿತ್ರವಾಗಿ ಇರಲು ಸಾಧ್ಯವಿಲ್ಲ. ತಂದೆ ದಿನ ಪ್ರತಿದಿನ ಬಹಳ ಕಠೋರ ಶಬ್ದಗಳನ್ನು ನಾವು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ. ಲೌಕಿಕ ತಂದೆಯೂ ಕೆಲವೊಮ್ಮೆ ಮದುವೆಗೆ ಬೇಡ ಎಂದು ತಿಳಿಸುತ್ತಾರೆ, ಮುಖ ಕಪ್ಪು ಮಾಡಿಕೊಳ್ಳಬೇಡ ಎಂದು ಹೇಳುತ್ತಾರೆ. ಅಂತಹ ತಂದೆಗೂ ಆ ಮಕ್ಕಳು ಉತ್ತರ ಕೊಡುತ್ತಾರೆ, ನಮ್ಮ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತೇವೆ, ನಮ್ಮ ಮುಖವನ್ನು ಸುಟ್ಟಿಕೊಳ್ಳುತ್ತೇವೆ, ಸಮಾಪ್ತಿಯಾಗುತ್ತೇವೆ ಎಂದು ಉತ್ತರ ಕೊಡುತ್ತಾರೆ. ತಂದೆ ಇದಕ್ಕೂ ಮೊದಲು ಸಹ ಬಹಳ ಕಠಿಣವಾಗಿ ಮಹಾವಾಕ್ಯವನ್ನು ನುಡಿಸಿದ್ದರು. ಈಗಲೂ ಸಹ ತಂದೆ ತಿಳಿಸುತ್ತಿದ್ದಾರೆ. ಈಗ ನೀವು ಮಕ್ಕಳ ಉದ್ಯೋಗ ಇದೇ ಆಗಿದೆಯಲ್ಲವೇ? ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಎಲ್ಲರೂ ಅಸುರಿ ನಿದ್ದೆಯಲ್ಲಿ ಮಲಗಿದ್ದಾರೆ, ಅವರನ್ನು ಜಾಗೃತ ಮಾಡಬೇಕು. ಸುಂದರರಾಗಿ ಅನ್ಯರನ್ನೂ ಸಹ ಸುಂದರರನ್ನಾಗಿ ಮಾಡಬೇಕು. ಅವರು ಸಹ ತಂದೆಯ ಪ್ರೀತಿಗೆ ಬಲಿಹಾರಿಯಾಗಬೇಕು. ನೀವು ಸರ್ವಿಸ್ ಮಾಡಿಲ್ಲ ಎಂದರೆ ಏನು ಸಿಗುತ್ತದೆ? ನಿಮಗೆ ಸ್ವರ್ಗದ ಮಾಲೀಕತನ ಸಿಗಬೇಕಾದರೆ, ನೀವು ಚಕ್ರವರ್ತಿಗಳಾಗಬೇಕಾದರೆ ಅವಶ್ಯವಾಗಿ ಒಳ್ಳೆ ಕರ್ಮ ಮಾಡಿರಬೇಕಲ್ಲವೇ? ಇದನ್ನು ಯಾರು ಬೇಕಾದರೂ ತಿಳಿದುಕೊಳ್ಳಬಹುದು. ಅಲ್ಲಿ ರಾಜ ರಾಣಿ ದಾಸಿಯರು ಇರುತ್ತಾರೆ. ಅವಶ್ಯವಾಗಿ ರಾಜ ರಾಣಿಯರು ಆಗಿದ್ದಾರೆ ಎಂದರೆ ಇಂದಿನ ಜನ್ಮದಲ್ಲಿ
ಅಂತಹ ಒಳ್ಳೆ ಕರ್ಮವನ್ನು ಮಾಡಿರಬಹುದು. ಕೆಟ್ಟ ಕರ್ಮವನ್ನು ಮಾಡುವುದರಿಂದ ಕೆಟ್ಟ ಜನ್ಮ ಸಿಗುತ್ತದೆ. ಕರ್ಮದ ಗತಿಯ ಬಗ್ಗೆ ಗೊತ್ತಿದೆಯಲ್ಲವೇ? ಈಗ ತಂದೆ ನಾವು ಮಕ್ಕಳಿಗೆ ಒಳ್ಳೆ ಕರ್ಮ ಮಾಡುವುದನ್ನು ಕಲಿಸುತ್ತಿದ್ದಾರೆ. ಅಲ್ಲಿಯೂ ಸಹ ಇದು ಗೊತ್ತಿರುತ್ತದೆ, ಹಿಂದಿನ ಜನ್ಮದ ಕರ್ಮಕ್ಕನುಸಾರವಾಗಿ ನಾವು ಈ ರೀತಿ ಜನ್ಮ ಪಡೆದುಕೊಂಡಿದ್ದೇವೆ. ಆದರೆ ಯಾವ ಕರ್ಮ ಮಾಡಿದ್ದೇವೆ ಎನ್ನುವುದು ಗೊತ್ತಿರುವುದಿಲ್ಲ. ಕರ್ಮದ ಗಾಯನ ಇದೆಯಲ್ಲವೇ? ತಂದೆ ಎಷ್ಟು ಒಳ್ಳೆ ಕರ್ಮ ಮಾಡುವುದನ್ನು ಕಲಿಸುತ್ತಿದ್ದಾರೆ. ಯಾರು ಎಷ್ಟು ಒಳ್ಳೆ ಕರ್ಮ ಮಾಡುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಶ್ರೇಷ್ಠ ಕರ್ಮದಿಂದಲೇ ಶ್ರೇಷ್ಠರಾಗುತ್ತೇವೆ. ಒಳ್ಳೆ ಕರ್ಮವನ್ನು ಮಾಡದೇ ಇದ್ದಾಗ ಕಸ ಗುಡಿಸುವವರಾಗಬೇಕಾಗುತ್ತದೆ. ಕುರಿಗಳ ರೀತಿ ಇರುತ್ತೇವೆ. ಕರ್ಮದ ಫಲ ಎಂದು ಹೇಳಲಾಗುತ್ತದೆಯಲ್ಲವೇ? ಕರ್ಮದ ಲೆಕ್ಕಾಚಾರ ಇದ್ದೇ ಇದೆ. ಶ್ರೀಮತದನುಸಾರವಾಗಿ ಒಳ್ಳೆ ಕರ್ಮ ಸಿಗುತ್ತದೆ. ಎಲ್ಲಿ ಚಕ್ರವರ್ತಿ, ಎಲ್ಲಿ ದಾಸದಾಸಿಯರು? ತಂದೆ ಹೇಳುತ್ತಿದ್ದಾರೆ, ಈಗ ತಂದೆಯನ್ನು ಫಾಲೋ ಮಾಡಿರಿ. ನನ್ನ ಶ್ರೀಮತದನುಸಾರವಾಗಿ ನಡೆದಾಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಿ. ತಂದೆ ಸಾಕ್ಷಾತ್ಕಾರವನ್ನು ಸಹ ಮಾಡಿಸುತ್ತಾರೆ. ಮಮ್ಮ, ಬಾಬಾ ಮಕ್ಕಳು ಎಷ್ಟೊಂದು ಶ್ರೇಷ್ಠರಾಗುತ್ತಾರೆ. ಕರ್ಮ ಇದೆಯಲ್ಲವೇ? ಬಹಳ ಮಕ್ಕಳು ಕರ್ಮದ ಬಗ್ಗೆ ತಿಳಿದುಕೊಂಡಿಲ್ಲ. ಅಂತ್ಯದಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ. ಬಹಳ ಚೆನ್ನಾಗಿ ಓದಿ ಬರೆದರೆ ನವಾಬರಾಗುತ್ತೀರಿ. ಇಲ್ಲಿ ಓದಲಿಲ್ಲ ಬರೆಯಲಿಲ್ಲ ಎಂದರೆ ನಿಮ್ಮ ಪದವಿಯನ್ನು ಹಾಳು ಮಾಡಿಕೊಳ್ಳುತ್ತೀರಿ. ಇದೆಲ್ಲವೂ ಶಿಕ್ಷಣದಿಂದಲೇ ಸಿಗುತ್ತದೆ. ಆ ಶಿಕ್ಷಣದಲ್ಲಿಯೂ ಅದೇ ರೀತಿ ಇದೆ, ಇಲ್ಲೂ ಸಹ ಅದೇ ರೀತಿ. ಕೆಲವರು ಏನನ್ನೂ ಸಹ ತಿಳಿದುಕೊಳ್ಳುವುದಿಲ್ಲ. ನಾವು ಮದುವೆ ಮಾಡಿಕೊಳ್ಳುತ್ತೇವೆ ಎನ್ನುವಂತಹ ಮನಸ್ಸು ಇರುತ್ತದೆ. ಮುಖ ಕಪ್ಪು ಮಾಡಿಕೊಳ್ಳುವುದಕ್ಕೆ ಅವರಿಗೆ ಬಹಳ ಖುಷಿ ಇರುತ್ತದೆ. ನೀವು ಭಾಷಣದಲ್ಲಿಯೂ ಸಹ ಇಂತಹ ಜ್ಞಾನವನ್ನು ತಿಳಿಸಬಹುದು, ಆದರೆ ಬಹಳ ಯುಕ್ತಿಯಿಂದ ಹೇಳಬೇಕು. ಇಲ್ಲಿ ಎಷ್ಟೊಂದು ಜನ ಕನ್ಯೆಯರಿದ್ದಾರೆ, ಅವರಿಗೂ ನಾವು ಮದುವೆ ಮಾಡಿಕೊಂಡು ಕಾಮವಿಕಾರದ ಚಿತೆಯನ್ನು ಏರುತ್ತೇವೆ ಎನ್ನುವ ಮನಸ್ಸಿದೆನಾ ಎಂದು ಕೇಳಿರಿ. ಭಗವಾನುವಾಚ, ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ನಿಮ್ಮ ಮುಖವನ್ನು ನೀವು ಕಪ್ಪು ಮಾಡಿಕೊಳ್ಳುತ್ತೀರಿ. ಮನುಷ್ಯರು ಏನೂ ಸಹ ತಿಳಿದುಕೊಂಡಿಲ್ಲ. ಈ ಸಮಯದಲ್ಲಿ ಇಡೀ ಜಗತ್ತೇ ತಮ್ಮ ಮುಖವನ್ನು ಕಪ್ಪು ಮಾಡಿಕೊಂಡಿದೆ. ಕಾಮಚಿತೆಯಲ್ಲಿ ಕುಳಿತು ಸುಟ್ಟು ಹೋಗುತ್ತಿದ್ದಾರೆ. ಕೆಲವರು ಸ್ತ್ರೀಯನ್ನು, ಕುಮಾರಿಯರನ್ನು ಮುಖ ನೋಡುತ್ತಿದ್ದಂತೆ ನಮ್ಮ ಸ್ಥಿತಿ ಹಾಳಾಗುತ್ತದೆ ಎಂದು ಹೇಳುತ್ತಾರೆ. ಇಲ್ಲಿ ಸ್ಥಿತಿ ಹಾಳಾಗುವಂಥ ಮಾತು ಇಲ್ಲ. ತಂದೆ ಹೇಳುತ್ತಿದ್ದಾರೆ, ನಾಮ ರೂಪವನ್ನು ನೀವು ನೋಡಬೇಡಿರಿ, ನಿಮ್ಮನ್ನು ನೀವು ಸಹೋದರ ಎಂದು ನೋಡಿರಿ. ಗುರಿ ಬಹಳ ದೊಡ್ಡದಿದೆ. ವಿಶ್ವದ ಮಾಲೀಕರಾಗುವಂತಹ ವಿಚಾರ ಯಾರ ಬುದ್ಧಿಯಲ್ಲೂ ಇಲ್ಲ. ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರು ಹೇಗೆ ಆದರು? ತಂದೆ ಹೇಳುತ್ತಿದ್ದಾರೆ, ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ತಂದೆ ವಿಚಾರ ಸಾಗರ ಮಂಥನ ಮಾಡುತ್ತಿರುತ್ತಾರೆ. ನೀವು ಸಹ ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿ ಅನ್ಯರಿಗೆ ಜ್ಞಾನ ತಿಳಿಸಬೇಕು. ಮಂತ್ರಿಗಳಿಗೂ ಸಹ ಈ ಜ್ಞಾನವನ್ನು ತಿಳಿಸಬೇಕು. ದೇವತೆಗಳು ಸರ್ವಗುಣ ಸಂಪನ್ನರಾಗಿದ್ದರು. ಇವತ್ತಿನ ಜಗತ್ತಿನಲ್ಲಿ ಹೊಸ ರಕ್ತ ಇದೆಯಲ್ಲವೇ? ಅವರು ಏನೇನೆಲ್ಲ ಮಾಡುತ್ತಿದ್ದಾರೆ ನೋಡಿರಿ. ಕೆಲವರು ಹೇಳುತ್ತಾರೆ, ಗಾಂಧೀಜಿ ಏನು ಕಲಿಸಿ ಹೋಗಿದ್ದಾರೆ ಎಂದು. ರಾಮರಾಜ್ಯವನ್ನು ಸ್ಥಾಪನೆ ಮಾಡುವಂತಹ ಯುಕ್ತಿ ತಂದೆ ಹೇಳುತ್ತಿದ್ದಾರೆ. ರಾಮರಾಜ್ಯವನ್ನು ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ. ವಿಕಾರಿಗಳು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಏನು? ದೇವತೆಗಳು ಸಂಪೂರ್ಣ ಪವಿತ್ರವಾಗಿದ್ದರು. 21 ಜನ್ಮ ಪಾವನ, ನಂತರ 63 ಜನ್ಮಗಳು ಪತಿತರಾಗುತ್ತಾ ಬಂದಿದ್ದೀರಿ. ತಂದೆ ಜ್ಞಾನವನ್ನು ತಿಳಿಸುವುದರಲ್ಲಿ ಇಷ್ಟೊಂದು ನಶೆಯುಳ್ಳವರಾಗಬೇಕು ಎಂದು ಹೇಳುತ್ತಾರೆ. ಕುರಿ ಮೇಕೆಗಳ ರೀತಿ ಇದ್ದೇವೆ, ಏನನ್ನೂ ಸಹ ತಿಳಿದು. ತಂದೆ ಹೇಳುತ್ತಾರೆ, ಮಕ್ಕಳೇ ಸರ್ವೀಸಿನಲ್ಲಿ ನಿಲ್ಲಿರಿ ಎಂದು. ಆದರೂ ಸಹ ಮಕ್ಕಳು ಮಲಗುತ್ತಾರೆ. ಅದೃಷ್ಟದಲ್ಲಿಯೇ ಇಲ್ಲ ಎಂದರೆ
ತಂದೆ ಏನು ಮಾಡಲು ಸಾಧ್ಯ? ತಂದೆ ಮಕ್ಕಳ ಬಗ್ಗೆ ತಿಳಿದುಕೊಂಡಿದ್ದಾರೆ. ಮಕ್ಕಳೇ, ಪಾವನರಾಗಿರಿ. ಕಾಮ ಮಹಾಶತ್ರುವಾಗಿದೆ. ಈ ಕಾಮವಿಕಾರದ ಮೇಲೆ ಜಯ ಸಾಧಿಸುವುದಕ್ಕೋಸ್ಕರ ಧೈರ್ಯವನ್ನು ಮಾಡಿರಿ. ನನ್ನ ದಾಡಿಯ ಮರ್ಯಾದೆಯನ್ನು ಕಾಪಾಡಿರಿ. ದಾಡಿ ಎನ್ನುವಂತಹ ಶಬ್ದ ಅವರು ಬ್ರಹ್ಮನಿಗೆ ಕೊಟ್ಟಿದ್ದಾರೆ. ತಂದೆ ಹೇಳುತ್ತಾರೆ, ಮಾಯೆಯ ಮೇಲೆ ಜಯ ಸಾಧಿಸಿರಿ. ಆದರೆ ಮಾಯೆಯೂ ಸಹ ಈ ರೀತಿ ಇದೆ. ಏಕದಂ ನಿಮ್ಮ ಮೂಗನ್ನು ಹಿಡಿದು ಕೆಳಗೆ ಬಗ್ಗಿಸುತ್ತದೆ. ಕೆಳಗೆ ಬಿದ್ದರೂ ಸಹ ನಿಮ್ಮ ಮುಖ ತಂದೆಯಿಂದ ತಿರುಗಬಾರದು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಕರ್ಮಯೋಗಿ ಭವ. ಕರ್ಮಯೋಗಿ ಅಂದರೆ ನಿರಾಕಾರಿ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಕರ್ಮ ಮಾಡುವಂಥವರು. ಹೇಗೆ ಕರ್ಮ ತಾನಾಗಿಯೇ ನಡೆಯುತ್ತಿರುತ್ತದೆ, ಕರ್ಮೇಂದ್ರಿಯಗಳಿಗೆ ನ್ಯಾಚುರಲ್ ಅಭ್ಯಾಸವಾಗಿದೆ, ಅದೇ ರೀತಿ ಬುದ್ಧಿಗೂ ನ್ಯಾಚುರಲ್ ನೆನಪಿನ ಅಭ್ಯಾಸವಿರಬೇಕು. ಒಂದು ವೇಳೆ ಯೋಗ ಹಿಡಿಯುತ್ತಿಲ್ಲ ಎಂದರೆ ಅವಶ್ಯವಾಗಿ ಕರ್ಮೇಂದ್ರಿಯಗಳು ಒಂದಲ್ಲ ಒಂದು ಭೋಗದ ಕಡೆಗೆ ತೊಡಗಿದ್ದಾವೆ. ಹಾಗೂ ಎಲ್ಲಿ ಭೋಗ ಇದೆ ಅಲ್ಲಿ ಯೋಗ ಇರುವುದಿಲ್ಲ. ಮಾಯೆ ಬ್ರಾಹ್ಮಣ ಮಕ್ಕಳ ಬುದ್ಧಿಯ ಮೇಲೆ ಮೊದಲು ಯುದ್ಧ ಮಾಡುತ್ತದೆ. ಆದ್ದರಿಂದ ಸದಾ ನಿಮ್ಮ ಬುದ್ಧಿಯ ಕಡೆಗೆ ಅಟೆನ್ಷನ್ ಎನ್ನುವಂತಹ ಕಾವಲು ಇರಬೇಕು. ಆಗಲೇ ನೀವು ನಿರಂತರ ಕರ್ಮಯೋಗಿಗಳು ಆಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.